25 ತಂದಿರ್ತಕ್ಕಂಥ ಸಾರಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ವಿಳಂಬ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಾರಿಗೆ ಕಾರ್ಮಿಕರ ಮೇಲೆ ಹಠಮಾರಿ ಧೋರಣೆ ಅನುಸರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ಏನೇ ಬರಲಿ ಸಾರಿಗೆ ನಿಗಮಗಳ ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ 25 ಈ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೆಲವು ಸಚಿವರುಗಳು ಈಗ ತಾನೇ ಅಗಲಿದ್ದಾರೆ. ಅವರಿಗೆ ನಮ್ಮ ಚಂಡಿಕೆ ಸಮಿತಿಯ ಗವರ್ನರ್ ರೂಲ್, ಪ್ರೆಸಿಡೆಂಟ್ ರೂಲ್ ಇತ್ತು. ಇಲ್ಲಿ ವೆಂಕಟಸುಬ್ಬಯ್ಯನವರು ಗವರ್ನರ್ ಆಗಿದ್ರು. ವರದನ್ ಮತ್ತೆ NK ಸಿಂಗ್ ಅಂತ IAS ಅಧಿಕಾರಿಗಳು ಅವರ ಅಡ್ವೈಸರ್ಸು. ಆ ಸಂದರ್ಭದಲ್ಲಿ ಸಾರಿಗೆ ನೌಕರರು ಒಂದು ಮುಷ್ಕರದ ಕರೆ ಕೊಟ್ಟಾಗ ಆ ಸಂದರ್ಭದಲ್ಲಿ 4 ವರ್ಷ ಇಳಿತು. ತಿರ್ಗಾ ಇನ್ನೊಂದ್ಸಲ 92ರ ಅವಧಿಯಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾಗಿದ್ರು. ಭೀಮಣ್ಣ ಖಂಡ್ರೆಯವರು, ನಾವು ಆಗಲೇ ಸಭೆ ಪ್ರಾರಂಭದಲ್ಲಿ ಅವರಿಗೆ ನಮ್ಮ ಶ್ರದ್ಧಾಂಜಲಿನ ಕೊಟ್ಟಿದ್ವಿ. ಅವರು ಸಾರಿಗೆ ಆ ಸಂದರ್ಭದಲ್ಲಿ 6 ವರ್ಷ ಮಾಡಲಿಕ್ಕೆ ಪ್ರಯತ್ನ ಮಾಡಿತು ಸರ್ಕಾರ. ಭಾಗ್ಯ ಚಲೋ ಹೇಳಿ ಬಹಳ ದೊಡ್ಡ ಕಾರ್ಯಕ್ರಮ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಭೀಮಣ್ಣ ಖಂಡ್ರೆಗಳು ನಡೆದು 4 ವರ್ಷಕ್ಕೆ ವಾಪಸ್ ಬಂತು. ಈಗ ನೀವು ಬೊಮ್ಮಾಯಿಯವರು, ಬಸವರಾಜ ಬೊಮ್ಮಾಯಿಯವರು ಆದೇಶ ಹೊರಡಿಸಿರುವ ಪ್ರಕಾರ, ಆದೇಶದ ಪ್ರಕಾರ ಮುಂದಿನ ಅಗ್ರಿಮೆಂಟ್ 1/3/27ಕ್ಕೆ ಸ್ವಾಮಿ ನೀವು ಮುಖ್ಯಮಂತ್ರಿಗಳ ತರ ವಾದ ಮಾಡಿ ಮ್ಯಾನೇಜ್ಮೆಂಟ್ ವಕೀಲರ ತರ ಮಾತಾಡಬೇಡಿ ಅಂತ ಅನಂತ ಸುರೇಶ್ ಅವತ್ತೇ ಹೇಳಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಔದಾರ್ಯ ತೋರಿಸ್ಬಿಟ್ಟಿದ್ದಾರೆ. 1/4/26 ಬಂದ್ಬಿಟ್ರಂತೆ, 1/4/25 ಬಂದ್ಬಿಟ್ಟಿದ್ದಾರೆ. ಯಾರು ಒಪ್ಪಾರ? ಆ ಆದೇಶದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. 1/3/23 ಆದೇಶದಲ್ಲಿ 31/12/2020 ಅದೆಲ್ಲ ಮಾಡಿ ಮಾತಾಡಿರುವ ಪ್ರಯೋಜನ ಇಲ್ಲ. ಬಟ್ ಈ ಬಾರಿಯ ಮುಷ್ಕರವನ್ನ BMTCಯಲ್ಲಿ 100% ತಾವೆಲ್ಲರೂ ಯಶಸ್ವಿ ಮಾಡ್ತೀರಾ ಅಂತ ಹೇಳಿ ನಾವು ನಂಬಿದ್ದೀವಿ, ಮಾಡಲೇಬೇಕು. ಇದರಿಂದ ಸೊ ಕಾಮ್ರೇಡ್ಸ್, ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ. 4 ಸಮಾವೇಶದಲ್ಲಿ ಸಾರಿಗೆ ನೌಕರರು ನಮ್ಮಲ್ಲಿ ಈಗಲೂ ಬೈತಾ ಇರೋದೇನು, ಅಕಸ್ಮಾತ್ ನಿಮ್ಮನ್ನು ಕರೆದ್ರು ಅಂದ್ರೆ ಅವ್ರು ಕರೀತಾರೆ ಅನ್ನೋ ದಿಗಳು ನಮ್ಗಿಲ್ಲ. ನಮ್ಗೆ ಯಾಕೆ ಖುಷಿ ಆಯ್ತು ಅಂದ್ರೆ ಸಿದ್ದರಾಮಯ್ಯನವ್ರ ಸಮಾವೇಶ 19ಕ್ಕೆ ಪ್ರೀಪೋನ್ ಮಾಡ್ಕೊಂಡಾಗ ನಮ್ಮ ನೌಕರರು ನಮ್ಮನ್ನು ಬೈತಾ ಇದ್ವಿ. ಅವ್ರು ಕರೆದ ತಕ್ಷಣ ಸಮಾವೇಶ ಇದೆ, ಮುಂದಕ್ಕೆ ಹಾಕ್ರಿ, ಮಾತಾಡೋಣ ಅಂದ್ರೆ ನೀವು ಸ್ಟ್ರೈಕ್ ವಾಪಸ್ ತಗೊಂಡ್ಬಿಡ್ತೀರಾ ಅಂತ ನಮ್ಮನ್ನು ಬೈತಾ ಇದ್ವಿ. ಅದಕ್ಕೆಲ್ಲ ಅವಕಾಶ ಇಲ್ಲ. ನಾವು ಅದಕ್ಕೆ ನಮ್ಮ ಹೋರಾಟದ ಕಾವು ಜಾಗೃತವಾಗಿದೆ ಅಂತ ತೋರಿಸಲಿಕ್ಕೆ ನಮ್ಮ ಕಮಾಂಡರ್ ಇನ್ ಚೀಫ್ 19ನೇ ತಾರೀಕು ತುಮಕೂರು ಚಲೋ ಕಾರ್ಯಕ್ರಮಕ್ಕೆ ಕಪ್ಪು ಬಾವುಟ ಹಿಡಿಕೊಂಡು ಬಂದ್ರಿ ಅಂತ ಹೇಳಿ ನಮಗೆಲ್ಲ ಆದೇಶ ಕೊಟ್ಟಿದ್ದಾರೆ. ನಾವೆಲ್ಲರೂ ಕಪ್ಪು ಬಾವುಟ ತಗೊಂಡೋಗಿ ಪ್ರಿಯಾಂಕಾ ಗಾಂಧಿ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೇಳಿ ನಿಮ್ಮ ಸರ್ಕಾರ ಸಾರಿಗೆ ನೌಕರರ ವಿಚಾರದಲ್ಲಿ ಬಹಳ ಕಾರ್ಮಿಕ ವಿರೋಧಿಯಾಗಿ ನಡ್ಕೊಂಡಿದೆ, ಅದಕ್ಕೆ ಈ ಬಾವುಟ ನೋಡ್ರಿ ಅಂತ ಹೇಳಿ ತೋರಿಸ್ತಾರೆ. 20ನೇ ತಾರೀಕು ಎಲ್ಲ ಬಸ್ಗಳು ನಿಲ್ಬೇಕು. ಹಿಂದಿನ ದಿವಸನೇ ನಾವು 19ನೇ ತಾರೀಕು ನೋಟಿಸ್ ಕೊಟ್ಟಿದ್ರು ಸಹ ನಾವು ಅಧಿಕಾರಿಗಳನ್ನು ವಿನಂತಿ ಮಾಡ್ಕೊತೀವಿ, ನಿಮಗೆ ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ನೀವು ಕಾರ್ಮಿಕರನ್ನು ಡೆಫಿನೇಷನ್ ಅಲ್ಲಿ ಬರಲ್ಲ. ನಾಳೆ ನಮ್ಮ ನೌಕರಿ ಯಾವನಾದ್ರೆ ಡಿಸ್ಮಿಸ್ ಆದ್ರೆ, ಸಸ್ಪೆಂಡ್ ಆದ್ರೆ ಜಂಟಿ ಕ್ರಿಯಾ ಸಮಿತಿ ಹೇಳುತ್ತೆ ಏನಂತ, ನಮ್ಮ ಸ್ಟ್ರೈಕ್ ಮುಂದುವರಿಸ್ತೀವಿ, ಒಂದು ವಾಪಸ್ ತಗೊಳ್ಳೋದು ಬಿಡಲ್ಲ. ಅಧಿಕಾರಿಗಳನ್ನ ಅಕಸ್ಮಾತ್ ಅವ್ರು ಏನಾದ್ರು ಸೋಕೋತಿಲ್ಲ ಹೋರಾಟ ಅಂತ ಹೇಳಿದ್ರು ಮಾಡ್ತಾರೆ. ನಾನು ಅವ್ರಿಗೆ ಕೇಳ್ತೀನಿ, ಈ ರಾಜ್ಯದ ಬಜೆಟ್ ಎಷ್ಟು ನಿಮ್ಗೆ ಯಾರ್ಯಾರು ಗೊತ್ತಾ?
4,53,000 ಕೋಟಿ ರೂಪಾಯಿ. ಎಷ್ಟು? 4,53,000 ಕೋಟಿ ರೂಪಾಯಿ ಬಜೆಟ್. ದುಡ್ಡಿಲ್ವಾ? ಅದು ದುಡ್ಡಲ್ವಾ? ಅಲ್ವೇನ್ರಿ? ಸಾರಿಗೆ ನಿಗಮಗಳ ನೌಕರರಿಗೆ ನಮಗೆ ಬೇಕಾದಂತ ಬೇಡಿಕೆಯನ್ನು ಈಡೇರಿಸಲಿಕ್ಕೆ ನೀವು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಆಗುತ್ತೆ. ಆದರೆ ಅವರಿಗೆ ಮನಸ್ಸಿಲ್ಲ. ನಾವು ಮಾನ್ಯ ಸಿದ್ದರಾಮಯ್ಯನವರಿಗೆ ವಿಧಾನಸೌಧದಲ್ಲಿ ಹೇಳಿದ್ದೀವಿ, ಸಾರಿಗೆ ನಿಗಮಗಳು ಲಾಭ ನಷ್ಟದ ಸಂಸ್ಥೆ ಅಲ್ಲ. ನಮ್ಮ ಸಚಿವರು ಹೇಳ್ತಾ ಇರ್ತಾರೆ, ಹೌದಲ್ವಾ? ಹೇಳ್ತಾರೆ, ನೈಸ ಮಾತಾಡ್ತಾರೆ, ತೊಂದರೆ ಇಲ್ಲ, ನಾವು ಅಭಿನಂದಿಸ್ತೀವಿ. ಬಟ್ ಅದರಲ್ಲಿ ನಮ್ಗೆ ಹೊಟ್ಟೆ ತುಂಬೋದಿಲ್ಲ, ಹೌದಲ್ವಾ? ಸೊ ನಾವು ಒಪ್ಪೋದಿಲ್ಲ. ಅದರಿಂದ ನಾವು ಅವತ್ತು ಹೇಳಿದೀವಿ, ಇದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಫ್ಯಾಕ್ಟರಿ ಅಲ್ಲ ಸ್ವಾಮಿ. ಇದು 10 ರೂಪಾಯಿ ಸೋಪ್ ವಸೂಲು ಮಾಡಿ 15 ರೂಪಾಯಿ ಮಾರಿ 5 ರೂಪಾಯಿ ಲಾಭ ಮಾಡ್ಲಿಕ್ಕೆ ಇದು KSDL ಸಂಸ್ಥೆ ಅಲ್ಲ ಅಂತ ಹೇಳಿದೀವಿ, ನೇರವಾಗಿ ಹೇಳಿದೀವಿ. ಅದಕ್ಕೋಸ್ಕರ ದುಡ್ಡೇನಿದೆ ಜವಾಬ್ದಾರಿ ವಹಿಸ್ತಾ ಇರೋದು. ಹಿಂದೆ ಸಾರಿಗೆ ನಿಗಮಗಳ ನೌಕರರು ಎಸ್ಮಾ ತಂದ ಸರ್ಕಾರವನ್ನ ಏನ್ ಮಾಡಿದ್ದಾರೆ? ಎಸ್ಮಾ ತಂದ ಸರ್ಕಾರ ಎರಡನೇ ಸಲ ಯಾವೂ ಕೂಡ ಗೆದ್ದಿಲ್ಲ, ಗೆಲ್ಲೋದಿಲ್ಲ. 100ಕ್ಕೆ 100 ಯಶಸ್ವಿ ಮಾಡ್ತೀರಾ? ಈಗಾಗಲೇ 3 ನಿಗಮಗಳಲ್ಲಿ ತೀರ್ಮಾನ ಮಾಡಿ ಸಮಾವೇಶ ಆಗಿದೆ. ಇದು 4ನೇ ಸಮಾವೇಶ. ದಯಮಾಡಿ ನೀವು 100ಕ್ಕೆ 100ರಷ್ಟು BMTCಲೂ ಕೂಡ ಮುಷ್ಕರವನ್ನು ನೀವು ಮಾಡಬೇಕು. ಮತ್ತೆ ನಮಗೊಂದು ಆತ್ಮವಿಶ್ವಾಸ ಇದೆ, ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಡಿಪೋದಲ್ಲಿ ಮಾತ್ರ ಸ್ನೇಹಿತರು ಇರಲ್ಲ, ಇರ್ತಾರ? ರಾಜ್ಯದ ಅಲ್ಲ, ನಮ್ಮ ಹಕ್ಕನ್ನ ಪಡೆಯೋದಕ್ಕೋಸ್ಕರ ನಾವೆಲ್ಲರೂ ಸಹ ಗಟ್ಟಿಯಾಗಿ ಬೀದಿಗೆ ಬರ್ತಕ್ಕಂಥ ಸಂದರ್ಭ ಇದಾಗಿದೆ. ಹಾಗಾಗಿ ನಾನು ನಿಮ್ಮಲ್ಲಿ ಕೈ ಮುಂದೆ ಮನವಿ ಮಾಡ್ತೀನಿ. 19ನೇ ತಾರೀಕು ನಡೀತಕ್ಕಂಥ ಕಪ್ಪು ಪಟ್ಟಿ ಪ್ರದರ್ಶನ ತುಮಕೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ 19ನೇ ತಾರೀಕು ಸಂಜೆಯಿಂದಲೇ ಸಹ ಎಲ್ಲರೂ ಬಸ್ಸನ್ನ ನಿಲ್ಲಿಸಿ. ನೀವು ಮತ್ತೆ ಡಿಪೋಗಳ ಕಡೆ ಬರೋದೇನು ಬೇಡ. ಡಿಪೋಗಳ ಬೆಂಕಿ ಬಿದ್ದರೆ ಫೈನ್ ಹಾಕ್ತಾರೆ. ಬಂತು ನಾನೇನ ಕುತ್ಕೊಳ್ಳೋಕೆ ಬಂದಿದೆ, ಡಿಪೋ ಮ್ಯಾನೇಜರ್ಗೆ ಹೆಚ್ಚು ಕಮ್ಮಿ ಆಗೋಯ್ತು, ATSಗೆ ಹೆಚ್ಚು ಕಮ್ಮಿ ಆಗೋಯ್ತು, ಯಾರು ಯೋಚನೆ ಮಾಡಬೇಡಿ. ಅವ್ರಿಗೆ ಅವ್ರ ಮನೆ ಇದ್ದಾರೆ, ಬಂದು ನೋಡ್ಕೊತಾರೆ. ನೀವು ಆರಾಮ ಮನೆ ಹತ್ರ ಇದ್ರೆ ಮುಷ್ಕರ ಕಮ್ಮಿ ತಾನೇ ಆಗುತ್ತೆ, ಸರ್ಕಾರಕ್ಕೆ ಸರಿಯಾದಂತ ಪಾಠ ಬೀಳುತ್ತೆ. ಯಾಕಂದ್ರೆ ನಾವು ಯೋಚನೆ ಮಾಡಿದ್ದು ನಮ್ಮ ಬದುಕಿನ ಮತ್ತು ಭವಿಷ್ಯದ ಪ್ರಶ್ನೆ. ಸರ್ಕಾರ ನಮ್ಮ ಬದುಕಿನ ಜೊತೆ ಚೆಲ್ಲಾಡಕ್ಕೆ ನಿಂತಿರೋದ್ರಿಂದ ನಾವು ಈ ಮುಷ್ಕರಕ್ಕೆ ಹೋಗ್ತಾ ಇದೀವಿ ಹೊರತು ನಾವು ಸರ್ಕಾರದ ವಿರುದ್ಧ ಮುಷ್ಕರಕ್ಕೆ ಹೋಗ್ಬೇಕು ಅಂತಲ್ಲ. ಸಿದ್ದರಾಮಯ್ಯನ ಮೇಲೆ, DK ಶಿವಕುಮಾರ್ ಮೇಲೆ, ರಾಮಲಿಂಗ ರೆಡ್ಡಿ ಸಾಹೇಬ್ ಮೇಲೆ ನಮ್ಗೆ ಯಾವ್ದು ವೈಯಕ್ತಿಕವಾದಂತಹ ದ್ವೇಷ ಇಲ್ಲ. ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ರ. ಕಳೆದ ಬಾರಿ ನಿಮ್ಮದೇ ಸರ್ಕಾರ ಇದ್ದಾಗ 12.5% ಕೊಟ್ಟಿದ್ದೀರಾ, ಈಗ ಮತ್ತೆ 10 ವರ್ಷ ಆದ್ಮೇಲೆ 12.5% ಕೊಡ್ತೀರಾ ಅಂತಂದ್ರೆ ಅವತ್ತಿದ್ದು ಈ 50 ರೂಪಾಯಿ ಇದ್ದಕ್ಕೆ ಇವತ್ತು 100 ರೂಪಾಯಿ ಆಗಿದೆ, 55 ರೂಪಾಯಿ ಬೇಡ 105 ರೂಪಾಯಿ ಆಗಿದೆ. ಈ ದುಡ್ಡು ಮೇಲೆ ನಾವು ಜೀವನ ಕಟ್ಕೊಳ್ಳೋದಕ್ಕೆ ಆಗಲ್ಲ ಸ್ವಾಮಿ ಅಂತಕ್ಕಂಥದ್ದನ್ನ ಕಷ್ಟ ಕೇಳೋದಕ್ಕೆ ಬಂದ್ರೆ ಈ ಏಕಾಏಕಿ 12% ಅನ್ನ ಮಾಡಿ ನೀವು ಒಪ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತೀರಾ ಅಂತಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಈ ರಾಜ್ಯದ ಜನ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, 20ನೇ ತಾರೀಕು ನಡೀತಕ್ಕಂಥ ಮುಷ್ಕರ ನಿಮ್ಮ ಭವಿಷ್ಯದ ಮುಷ್ಕರ, ನಿಮ್ಮ ಭವಿಷ್ಯವನ್ನ ಸೃಷ್ಟಿ ಮಾಡತಕ್ಕಂಥ ಮುಷ್ಕರ ಆಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಯಾವುದೇ ಅಧಿಕಾರಿಗಳ ಮಾತಿಗೆ ಕಿವಿಗೊಳ್ಬೇಡಿ. ನಾಳೆ ನಿಮ್ಗೆ ಹೆಚ್ಚು ಕಮ್ಮಿ ಆದ್ರೆ ನಾಳೆ ಬರ್ತಕ್ಕಂಥವ್ರು ಜಂಟಿ ಸಮಿತಿ ನಾಯಕರುಗಳು ನಿಮ್ಗೆ ಯಾವ ಡಿಪೋ ಮ್ಯಾನೇಜರ್ ATS ಯಾರು ಬರಲ್ಲ. ನಿಮ್ಮ ಡಿಪೋ ಮುಂದೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸೈನ್ ಮಾಡ್ಕೊಂಡು ಇಲ್ಲಿ ಕಷ್ಟ ಅಂತ ಬಂದ್ರೆ ನಿಂತಕ್ಕಂಥದ್ದು ಜಂಟಿ ಕ್ರಿಯಾ ಸಮಿತಿ ನಾಯಕರುಗಳ ಹೊತ್ತು ಬೇರೆ ಯಾರು ಬರಲ್ಲ, ಯಾವ ಡಿಪೋ ಮ್ಯಾನೇಜರ್ ಬರಲ್ಲ. ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತಾನೆ. ರೋಡಲ್ಲಿ ಹೆಚ್ಚು ಕಮ್ಮಿ ಆದ್ರೂ ಬರ್ತಕ್ಕಂಥವ್ರು ಜಂಟಿ ಕ್ರಿಯಾ ಸಮಿತಿ ನಾಯಕರು. ಹಾಗಾಗಿ 20ನೇ ತಾರೀಕು ಮುಷ್ಕರ ನಡೀತಕ್ಕಂಥದ್ದು ನಿಮ್ಮ ಭವಿಷ್ಯದ ಪ್ರಶ್ನೆ. ನಿಮ್ಮ ಭವಿಷ್ಯವನ್ನ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಕುಹುಕಿಗಳು ಮಾತಾಡ್ತಕ್ಕಂಥ ಮಾತಿಗೆ ಬೆಲೆ ಕೊಡದರೆ ಹೆಚ್ಚಿನ ಸಂಖ್ಯೆಯಲ್ಲಿ 20ನೇ ತಾರೀಕು ಮುಷ್ಕರಕ್ಕೆ ಬೆಂಬಲ ಕೊಡೋದ್ರ ಮುಖಾಂತರ ಜಂಟಿ ಕ್ರಿಯಾ ಸಮಿತಿನ ಬೆಂಬಲಿಸಬೇಕು ಅಂತ ಹೇಳಿ ನನಗೆ ಇಷ್ಟೊಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದ ಸಮಾವೇಶ ಇಟ್ಕೊಂಡಿತ್ತು ತುಮಕೂರಿನಲ್ಲಿ. ಅದೇನು ಗ್ಯಾರಂಟಿ ಯೋಜನೆಗಳನ್ನ ನಾವು ಎಷ್ಟು ಚೆನ್ನಾಗಿ ಮಾಡಿದೀವಿ, ಎಷ್ಟು ಚೆನ್ನಾಗಿ ನಾವು ಜಾರಿ ಮಾಡಿದೀವಿ ಅಂತ ಹೇಳಿ ಅವರ ರಾಷ್ಟ್ರ ನಾಯಕರನ್ನ ಕರ್ಕೊಂಡ್ ಬಂದಿದ್ವಿ ಅದನ್ನ ಪ್ರದರ್ಶನ ಮಾಡಕ್ಕೆ ಅಂತ. ನಾವು ಇದು ಕಾಕತಾಳೀಯವಾಗಿ ಅವತ್ತೇನೆ ಮುಷ್ಕರ ಹಾಕೊಂಡ್ವಿ, ಮುಷ್ಕರವನ್ನ ಶುರು ಮಾಡಿದ್ವಿ. ಅವ್ರೇನ್ ಅನ್ಕೊಂಡ್ರು, ಇವ್ರು ಏನೋ ಬಗ್ತಾರೆ, ನಾವು ಒಂದಷ್ಟು ಇವ್ರಿಗೆ ಭಿಕ್ಷೆ ಕೊಟ್ಟಂಗ್ ಕೊಟ್ರೆ ಅಥವಾ ನಾಯಿಗೆ ಬಿಸ್ಕತ್ ಹಾಕಿದ್ರೆ ಇವ್ರು ಒಪ್ಕೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡ್ರು. ಅಥವಾ ಎಸ್ಮಾ ಅಂತ ಹೇಳ್ಬಿಟ್ರೆ ಇವರು ಹೆದರ್ಕೊಂಡ್ಬಿಡ್ತಾರೆ ಅಂತ ತಿಳ್ಕೊಂಡ್ರು. ಆದ್ರೆ ಅವ್ರಿಗೆ ಗೊತ್ತಿರ್ಲಿಲ್ಲ ಕಾರ್ಮಿಕರು ಯಾವುದಕ್ಕೂ, ಅದ್ರಲ್ಲೂ ನಮ್ಮ ಸಾರಿಗೆ ನೌಕರರು, ಸಾರಿಗೆ ಕಾರ್ಮಿಕರು ಯಾವತ್ತೂ ಕೂಡ ಎಸ್ಮಾಗೆ ಮತಪೆಟ್ಟಿಗೆಗಳು ನಮ್ಮ ವಾಹನದಲ್ಲಿ ಬರೋದು ಅದು ಗಮನದಲ್ಲಿರಲಿ. ಯಾಕೆ ನಮ್ಮ ಸಾರಿಗೆ ನೌಕರರಿಗೆ
ಬಂಧುಗಳೇ, ಮುಂದಿನ ಅಥವಾ ಯಾರೋ ಸಾರಿಗೆ ನಿಗಮಗಳ ನೌಕರರಿಗೆ ದ್ರೋಹ ಮಾಡುವಂತ ಏಜೆಂಟ್ಗಳು ಮುಷ್ಕರ ಆಗೋದಿಲ್ಲ ಅಂತ ಹೇಳಿರಬಹುದು. ಮುಷ್ಕರ ಮಾಡ್ತೀರಾ? 100% ಯಶಸ್ವಿ ಮಾಡ್ತೀರಾ? ಕಂಡಕ್ಟರ್ ಯಾರು ಇರೋರು? ಸೊ ಅದರಿಂದ ನಮ್ಮ ಸಂಸ್ಥೆ ನೌಕರರೇ, ಅದರಿಂದ ನೀವೆಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು 100% ಮುಷ್ಕರವನ್ನು ಯಶಸ್ವಿ ಮಾಡಬೇಕು. 5/8/25 5/8/25 ಕೊನೆಯದಾಗಿ ಸದಾನಂದ ಸಮಿತಿ ಹೆಸರು ಇಟ್ಕೊಂಡಿದ್ಗೂ ಆಶೀರ್ವಚನ ಮಾಡಿದಂಗೆ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ನನಗೂ ಕೂಡ ಬೈಕ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜಂಟಿ ಕಾರ್ಯ ಸಮಿತಿ ಎಲ್ಲ ನಾಯಕರುಗಳಿಗೆ, ಹಿರಿಯ ನಾಯಕರುಗಳಿಗೆ ನಮಸ್ಕಾರ ಮಾಡ್ತಾ, ವಿಶ್ವ ಕಾರ್ಮಿಕರ ಒಕ್ಕೂಟದಿಂದ ನಾನು ಸಾಕಷ್ಟು ಈ ಸಭೆ ಸಮಾರಂಭಗಳಿಗೆ ಭಾಗವಹಿಸಿ ಬೆಂಬಲ ಸೂಚಿಸಿದ್ದೀವಿ. ಅದೇ ರೀತಿಯಾಗಿ ನಾವೇನು 20ನೇ ತಾರೀಕು ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ, ನಾವು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತೀವಿ. ಯಾರೂ ಕೂಡ ನಮ್ಮ ಕಾರ್ಮಿಕರು ಆಮರು, ಸ್ಪಾನರು, ಕಟಿಂಗ್ ಪ್ಲೇರು, ಸ್ಕೂಟರ್ ಯಾವುದೂ ಹಿಡಿಯಲ್ಲ. ಸ್ಟೇರಿಂಗ್ನ ನೀವು ಕೂಡ ಹಿಡಿಬೇಡಿ. ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳು ಯಾರೇ ಆಗಿರ್ಬೋದು, ಅವ್ರಿಗೆ ನಾವು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಚುನಾವಣಾ ಟೈಮ್ನಲ್ಲಿ ನೀವು ಅಧಿಕಾರಕ್ಕೆ ಬರಬೇಕು ಅಂದರೆ ಸಾರಿಗೆ ನೌಕರರ, ಚಾಲಕರ ಎಷ್ಟು ಕೆಲಸ ಇರುತ್ತೆ ಅನ್ನೋದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮತಪೆಟ್ಟಿಗೆಗಳು ನಮ್ಮ ವಾಹನದಲ್ಲೇ ಬರೋದು, ಅದು ಗಮನದಲ್ಲಿರಲಿ. ಯಾಕೆ ನಮ್ಮ ಸಾರಿಗೆ ನೌಕರರಿಗೆ ಎಷ್ಟು ಕಷ್ಟ ಕೊಡ್ತೀರ ನೀವು. ಅವರ ಬೇಡಿಕೆಗಳು ಇರೋದು ಸಣ್ಣ ಪುಟ್ಟ ಬೇಡಿಕೆಗಳು. ಅವರು ನ್ಯಾಯಯುತವಾಗಿ ದುಡ್ದಿರೋಂಥ ದುಡಿಮೆ ದುಡ್ಡನ್ನು ಕೊಡಲಿಕ್ಕೆ ನೀವು ಹಿಂದೇಟಾಗ್ತೀರಾ. ಮಾನ್ಯ MD ಸಾಹೇಬ್ರ ಹತ್ರ ಮನವೊಲಿಸೋಕ್ಕೆ ಪ್ರಯತ್ನ ಮಾಡ್ತೀರಾ. ನಾವು ಯಾವುದಕ್ಕೂ ಎಲ್ಲಲ್ಲ ಬಗ್ಗಲ್ಲ, ನೀವು ಏನೇನೇ ಆಕ್ಷನ್ಗಳು ತೋರಿಸಿ ನಾವೆಲ್ಲ ಸಿದ್ಧವಾಗಿದ್ದೀವಿ ಅಂತ ಹೇಳ್ತಾ ನನ್ನ ಮಾತು ವಿರಾಮವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸದಾನಂದ ಸ್ವಾಮಿ ಅವರಿಗೆ ಅಭಿನಂದನೆಗಳು. 2 ನಿಮಿಷಗಳ ಕಾಲ ವಿಶೇಷ ಸಂಘ ಈಗಾಗಲೇ ಏನು ಸಮಾವೇಶದ ಅಂತಿಮ ಘಟ್ಟ ತಲುಪಿದ್ದೀವಿ. ಬಹಳ ಖುಷಿ ಆಯಿತು ನಿಜವಾಗೂ. ಏನು ನಾವು ಜಂಟಿ ಕ್ರಿಯಾ ಸಮಿತಿಯಿಂದ 29ನೇ ತಾರೀಕು ಒಂದು ಮುಷ್ಕರಕ್ಕೆ ಕರೆ ಕೊಟ್ಟ ಮೇಲೆ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿಕೊಂಡು ಡಿಪೋಗಳಿಗೆ ಪ್ರವಾಸ ಮಾಡಿದ್ವಿ ರಾಜ್ಯಾದ್ಯಂತ. ಸೊ ಎಲ್ಲ ಕಡೆನೂ ಕೂಡ ತಾವು ಬಹಳ ಸಕಾರಾತ್ಮಕವಾಗಿ ಒಂದು ಸ್ಪಂದಿಸಿ ಮತ್ತೆ ಬಹಳ ತಾಳ್ಮೆಯಿಂದ ಇಷ್ಟು ದಿವಸ ಜಂಟಿ ಕ್ರಿಯಾ ಸಮಿತಿ ಒಂದು ಕರೆ ಮೇಲೆ ಕಾಯ್ತಾ ಇದ್ವಿ. ಕಳೆದ ಫೆಬ್ರವರಿ 19ನೇ ತಾರೀಕು ನಡೆದಂತ ಒಂದು ಬೆಂಗಳೂರು ಚಲೋ ಕಾರ್ಯಕ್ರಮದಲ್ಲಿ ಅಲ್ಲೇ ಹಲವಾರು ಸಂಗಾತಿಗಳು ಇಲ್ಲ ಇವತ್ತೇ ಮುಷ್ಕರಕ್ಕೆ ಕರೆ ಕೊಡಬೇಕು ಅಂತ ಬಹಳಷ್ಟು ಒತ್ತಡ ತಂದ್ರು. ಆದ್ರೂ ಕೂಡ ನಮ್ಗೊಂದು ಪಾಸಿಟಿವ್ ಬಂದಿದೆ. ಫೆಬ್ರವರಿ 18ನೇ ತಾರೀಕು 1572 ಕೋಟಿ ಬಿಡುಗಡೆ ಆಗಿದೆ ಸರ್ಕಾರದಿಂದ. ಅದು ನಮ್ಮ ಗೆಲುವು. ಮುಂದೆ ಇನ್ನೂ ಗೆಲುವು ಸಾಧಿಸೋಣ ಅಂತ ಒಂದು ತಾಳ್ಮೆಯಿಂದ ನಮ್ಮೆಲ್ಲ ಜಂಟಿ ಸಮಿತಿಯ ಹಿರಿಯ ಮುಖಂಡರು ಒಂದು ನೇತೃತ್ವದಿಂದ ಮತ್ತೆ ಅವರ ಅನುಭವದಿಂದ ಆ ಒಂದು ಹೋರಾಟನ ಮತ್ತೆ ಕಾದ್ವಿ. ಮತ್ತೆ ಏನು ಪ್ರಗತಿ ಆಗಲಿಲ್ಲ. ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ರಿ. ಏನಿವತ್ತು ಒಂದು ಸಮಾವೇಶ, ಮುಷ್ಕರದ ಸಿದ್ಧತಾ ಸಮಾವೇಶಕ್ಕೆ ನಾವೆಲ್ಲ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ BMTC ಇಂದ ಬಂದಿದ್ದೀರಾ, ಬಹಳ ಖುಷಿ ಆಯಿತು. ಮತ್ತೆ ಈ ಒಂದು ಸಮಾವೇಶದಲ್ಲಿ ಹಿರಿಯ ಮುಖಂಡರು ಅವ್ರಿಗೆ ಯಾರಿಗೂ 1 ಪೈಸೆ ದುಡ್ಡು ಬರಲ್ಲ. ಅವರು ಪಡ್ತಿರೋ ಕಷ್ಟ 3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ರಾತ್ರಿ 10 ಗಂಟೆ ಆಗ್ಬೋದು, 11 ಗಂಟೆ ಆಗ್ಬೋದು ಸಮಾವೇಶಗಳಿಗೆ ಈಗಾಗಲೇ ಕಲಬುರಗಿ, ಹುಬ್ಳಿ ಪ್ರವಾಸ ಮಾಡಿ ಈ ಏಜಲ್ಲೂ ಕೂಡ. ಸೊ ಅದರಿಂದ ನಾವು ನೌಕರರು ಬಹಳ ಗಮನ ಹರಿಸ್ಬೇಕು. ಇವತ್ತೇನು ಸರ್ವಿಸ್ ಅಲ್ಲಿ ಇದ್ವಿ, ಹೋರಾಟಕ್ಕೆ ಒತ್ತು ಕೊಡಬೇಕು ಅಂತ ಹೇಳ್ತಾ, ಮುಖ್ಯವಾಗಿ ಇವತ್ತು ಜಂಟಿ ಕ್ರಿಯಾ ಸಮಿತಿಯ KSRTC ಸ್ಟಾಫ್ ಅಂಡ್ ವರ್ಕರ್ಸ್ ಪರವಾಗಿ ಕಾಮ್ರೇಡ್ ಅನಂತ್ ಸುಬ್ರಾವ್ ಅವರು ಹಾಗೂ ಕಾಮ್ರೇಡ್ ಜ್ಯೋತಿ ಅನಂತ್ ಸುಬ್ರಾವ್ ಮತ್ತೆ ವಿಜಯ್ ಭಾಸ್ಕರ್ ಅವರಿಗೆ ಭಾಗವಹಿಸಿ ಯಶಸ್ವಿ ಮಾಡೋದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಹಾಗೆ ನಮ್ಮ ಏನು ವಿಜಯ್ ಭಾಸ್ಕರ್ ಹೇಳ್ತಿದ್ರು ಚೀಫ್ ಕಮಾಂಡ್, ಸೊ ಸಂಚಾಲಕರಾದ ಜಯದೇವರಾಜ್ ಅವರು, ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೀನಿ. ಹಾಗೆ NR ದೇವರಾಜ್ ಅರಸು ಅವರು, ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಈ ಒಂದು ಸಭೆ ಕಾರ್ಯಕ್ರಮ ಯಶಸ್ವಿಯಾಗಿ ಧನ್ಯವಾದ ಅರ್ಪಿಸ್ತೀನಿ.
ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರರ ಫೆಡರೇಷನ್ CITU ಪರವಾಗಿ ಅಧ್ಯಕ್ಷರಾದ ಕಾಮ್ರೇಡ್ HD ರೇವಪ್ಪ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾದ ಕಾಮ್ರೇಡ್ HS ಮಂಜುನಾಥ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ KSRTC ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ ಇದರ ಪರವಾಗಿ ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟರಮಣಪ್ಪನವರು ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಕಾಮ್ರೇಡ್ ರವಿ ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ. ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಪರಿಶಿಷ್ಟ ಜಾತಿ ಪಂಗಡ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಡಾಕ್ಟರ್ ಮೋಹನ್ ರಾಜ್ ಗೌರವಾಧ್ಯಕ್ಷರು ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಸಂಘ ಅಧ್ಯಕ್ಷರಾದ ಜಗದೀಶ್ ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವಂದನೆ ಅರ್ಪಿಸ್ತೇನೆ. ಹಾಗೆ ವಿಶ್ವ ಕಾರ್ಮಿಕರ ಕೂಟ ಸಾರಿಗೆ ನಿಗಮಗಳ ನೌಕರರ ವಲಯ ಪರವಾಗಿ ಗಂಜಿ ಸದಾನಂದ ಸ್ವಾಮಿ ಅವರು ಭಾಗವಹಿಸಿ ಅವರು ಕೂಡ ಮಾತಾಡಿದರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ವಂದನೆ ಅರ್ಪಿಸ್ತೇನೆ. ಹಾಗೆ ಏನ್ ತಾವು ಅಶೋಕ್ ರಾ ಭಜಂತ್ರಿ ಅವರು ಕೂಡ ಈ ಒಂದು ಸಭೆಗೆ ಬಂದು ವೇದಿಕೆ ಮೇಲೆ ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ವಂದನೆ ಅರ್ಪಿಸ್ತೇನೆ. ಹಾಗೆ ಏನು ಎಲ್ಲ BMTC ಮತ್ತು KSRTC ಸುಮಾರು 8 ವಿಭಾಗದಿಂದ ಮತ್ತೆ BMTC ಎಲ್ಲ ವಿಭಾಗದಿಂದನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ ಮತ್ತೆ ಈ ಒಂದು ಸಮಾವೇಶನ ಯಶಸ್ವಿ ಮಾಡಿದ್ದೀರಾ. ಮತ್ತೆ ನಮ್ಮ ಏನೊಂದು ಜಂಟಿ ಕ್ರಿಯಾ ಸಮಿತಿಯ ಒಂದು ಹೋರಾಟ ಇದೆ, ಮುಂದೆ 19ನೇ ತಾರೀಕು ನಡೆಯುವಂತ ಕಪ್ಪು ಬಾವುಟ ಪ್ರದರ್ಶನಕ್ಕೆ ತುಮಕೂರು ಚಲೋ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಇದೇ ರೀತಿ ಭಾಗವಹಿಸಬೇಕು ಅಂತ ಹೇಳ್ತಾ ಮತ್ತೆ ಈ ಸಮಾವೇಶನ ಯಶಸ್ವಿ ಮಾಡೋದಕ್ಕೆ ನಾನು ಜಂಟಿ ಕ್ರಿಯಾ ಸಮಿತಿಯ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸ್ನೇಹಿತರೆ, ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲೇ ಚಿರಾಯುವಾಗಲಿ, ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲೇ ಚಿರಾಯುವಾಗಲಿ. ಏನೇ ಬರಲಿ ಏನೇ ಬರಲಿ 1/1/24ರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು, 1/1/24ರಿಂದ ವೇತನ ಪರಿಷ್ಕರಣೆ ಆಗಲೇಬೇಕು. ಬಾಕಿ ಬರಬೇಕಾಗಿರುವ 38 ತಿಂಗಳು ಬೇಕೇ ಬೇಕು, ಬೇಕೇ ಬೇಕು. ಏನೇ ಬರಲಿ ಏನೇ ಬರಲಿ ಸಾರಿಗೆ ನೌಕರರ ಬೇಡಿಕೆಗಳು ಈಡೇರಲೇಬೇಕು, ಈಡೇರಲೇಬೇಕು. ಧನ್ಯವಾದಗಳು. ಹಾಗೆ ಈ ಒಂದು ಸಮಾವೇಶದ ಕಾರ್ಯಕ್ರಮ ನಿರೂಪಣೆ ಮಾಡಿದಂತ ಕಾಮ್ರೇಡ್ ರಾಮ್ ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವಂದನೆಗಳನ್ನ ಅರ್ಪಿಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರು, ನಾವು ಬಹಳ ಶಾರ್ಟ್ ಟೈಮ್ ಅಲ್ಲಿ ಕರೆದ್ರು ಕೂಡ ಇವತ್ತೆಲ್ಲ ಕೂಡ ಭಾಗವಹಿಸಿ